ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾದಂತ ಪಾತ್ರವನ್ನ ವಹಿಸಿದೆ. ಅಂತ ಸಂದರ್ಭದಲ್ಲಿ ಶಿವಪುರ ಧ್ವಜ ಅಂದ್ರೆ ಶಿವಪುರದಲ್ಲಿ ಧ್ವಜವನ್ನ ಏನು ಫ್ಲಾಗ್ ಹಾಸ್ಟ್ ಮಾಡಬೇಕು, ಹಾರಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಿರ್ಧಾರವನ್ನ ಮಾಡ್ತಾರೆ. ಅವಾಗ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಟಿ ಸಿದ್ದಲಿಂಗಯ್ಯ ಅವರು. ಸೊ ಅವಾಗ ಏನಾಗುತ್ತೆ, ಮಹಿಳೆಯರಾದಿಯಾಗಿ ಪುರುಷರು ಕೂಡ ಬಂದು ಧ್ವಜವನ್ನ ಹಾರಿಸಬೇಕು ಅನ್ನೋ ಸಂದರ್ಭದಲ್ಲಿ ಅಲ್ಲಿನ ಕಮಿಷನರ್ ಅವರು ನಿಷೇಧಾಜ್ಞೆಯನ್ನ ಹೊರಡಿಸ್ತಾರೆ. 144 ಸೆಕ್ಷನ್ ಅನ್ನ ಹೊರಡಿಸಿದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೇಳ್ತಾರೆ, ಮಹಿಳೆಯರೇ ಕೇಳ್ತಾರೆ, ಬಳ್ಳಾರಿ ಸಿದ್ದಮ್ಮ, ಯಶೋಧರಾ ದಾಸಪ್ಪ ಅವ್ರು ಕೇಳ್ತಾರೆ. ಇವರು ಏನ್ ಮಾಡ್ತಾರೆ, ಧ್ವಜ ಅಂದ್ರೆ ಅರೆಸ್ಟ್ ಆಗ್ತೀವಿ ಅಂತ ಹೇಳೋದಕ್ಕೆ, ಧ್ವಜವನ್ನ ಹಾರಿಸೋದಕ್ಕೆ ಹಿಂದು ಮುಂದೆ ನೋಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರು ಕೇಳ್ತಾರೆ, ನಿಮ್ಗೆ ಆಗೋದಿಲ್ವಾ, ನಮ್ಮ ಮಹಿಳೆಯರಿಗೆ ಬಿಡಿ, ನಾವು ಧ್ವಜವನ್ನ ಹಾರಿಸ್ತೀವಿ ಅಂತ ಶಕ್ತಿ ನೋಡಿ, ಜಗನ್ಮಾತೆಯ ಸ್ವರೂಪಿಣಿ ಅಂದ್ರೆ ಈ ಒಂದು ಚಿತ್ರದ ಮೂಲಕ ಮಹಿಳೆಯರ ಶಕ್ತಿಯನ್ನು ಕೂಡ ಅನಾವರಣೆ ಮಾಡೋದು. ಮತ್ತೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮೈಸೂರು ಭಾಗದ ನಾಯಕರುಗಳು ಯಾವ ರೀತಿಯ ಪ್ರಮುಖ ಪಾತ್ರ ವಹಿಸಿದ್ರು, ಮೈಸೂರು ಧ್ವಜ ಸತ್ಯಾಗ್ರಹ ಆ ಒಂದು ಸ್ಥಳ ಎಷ್ಟು ಮಹತ್ವವಾಗಿದೆ ಅನ್ನೋದನ್ನ ತಿಳಿಸ್ಕೊಡುವಂತ ಒಂದು ಶಬ್ದ ಚಿತ್ರವನ್ನ ಈ ಒಂದು ನಮ್ಮ ಸರ್ಕಾರದ ಮಟ್ಟದಲ್ಲಿ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇತಿಹಾಸ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಗೆ ಇದೆಲ್ಲ ಅಷ್ಟು ಅರಿವಿಗೆ ಬಂದಿರೋದಿಲ್ಲ. ಶಿವಪುರ, ಮಂಡ್ಯ ಅರಿವು ಬಂದಿಲ್ಲ ಅಂದಕ್ಕೆ ನೆನಪಾಗತ್ತೆ, ನನಗೂ ಗೊತ್ತಿರ್ಲಿಲ್ಲ. ಮಧುರೆ ಮೀನಾಕ್ಷಿ ದರ್ಶನಕ್ಕೆ ಹೋದಾಗ ಎದುರುಗಡೆಗೆ ಮಂಗಮ್ಮನ ಮೂರ್ತಿ ಇಟ್ಟಿದ್ದಾರೆ. ಅಲ್ಲಿ ತಮಿಳುನಾಡಿನಲ್ಲಿ ಕರ್ನಾಟಕದ ನಾಯಕರ ಹೆಂಡತಿ ಮಂಗಮ್ಮನ ಕಥೆಯನ್ನ ಪಠ್ಯ ಪುಸ್ತಕದಲ್ಲಿ ಹೇಳ್ತಾರೆ. ನಮ್ಗೆ ಕರ್ನಾಟಕದವ್ರಿಗೆ ಗೊತ್ತಿಲ್ಲ. ಅವಳು ಮುಸಲ್ಮಾನರ ದಾಳಿಯಿಂದ ಮಧುರೆ ಮೀನಾಕ್ಷಿಯ ದೇವಸ್ಥಾನವನ್ನು ಉಳಿಸಿದಂಥವಳು ರಾಣಿ ಮಂಗಮ್ಮ ಅಂತ. ಸೊ ಅಂದ್ರೆ ನಮ್ಮ ಮಹಿಳೆಯರು ಎಷ್ಟರ ಮಟ್ಟಿಗೆ ಅದು ಇತಿಹಾಸದಲ್ಲೇ ಆಗಲಿ ಇತ್ತೀಚಿನ ದಿನದಲ್ಲೇ ಆಗಲಿ ಅವರು ಜಗನ್ಮಾತೆಯ ಸ್ವರೂಪಗಳಾಗಿ ಸ್ಥೈರ್ಯಗಳಿಂದ ಬಂದರು ಅನ್ನೋದು. ಪುರುಷ ಮಹಿಳೆಯರಿಬ್ರು ಕೂಡ ಸಮಾನವಾಗಿ ಹೋರಾಟ ಮಾಡಿದ್ದನ್ನ ಆ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ನಾವು ಕಾಣಬಹುದು. ಅದರಲ್ಲೂ ಮೈಸೂರು ಭಾಗದ ಜನತೆಯ ಪಾತ್ರ ಏನು ಅನ್ನೋದನ್ನ ತೋರಿಸ್ತಾರೆ. ಮತ್ತು ಅದರ ಬ್ರಿಟಿಷರ ವಿರುದ್ಧ ಯಾವ ರೀತಿ ನಾವು ಹೋರಾಟವನ್ನ ಮಾಡಿದ್ವಿ. ಧ್ವಜ ಸತ್ಯಾಗ್ರಹ ಅದ್ರ ಎಷ್ಟು ಮಟ್ಟಿಗೆ ಅಂತಂದ್ರೆ ಮಹಿಳೆಯರು ರಾತ್ರಿ ಇಡೀ ಕಾಯ್ತಾರಂತೆ ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು. ಯಶೋಧರಾ ದಾಸಪ್ಪ, ಆ ತುಳಸಿದಾಸ್ ಮತ್ತು ರಾಮದಾಸ್ 2 ಮಕ್ಕಳು, ಪುಟ್ಟ ಮಕ್ಕಳು, 5 ವರ್ಷ 6 ವರ್ಷದ ಮಕ್ಕಳನ್ನ ಇಟ್ಕೊಂಡು ಮಹಿಳೆಯರೇ ಆ ಧ್ವಜವನ್ನ ಸುತ್ತುವರೆದಿರ್ತಾರೆ. ಅಷ್ಟ್ರ ಮಟ್ಟಿಗೆ ಅವರು ಬ್ರಿಟಿಷ್ ಅಧಿಕಾರಿಗಳು ಹತ್ರಕ್ಕೂ ಬರಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಮಹಿಳೆಯರನ್ನ ಟಚ್ ಮಾಡಿದ್ರೆ ಬೇರೆ ತರ ಸಂದೇಶ ಹೋಗುತ್ತೆ. 1938ರಲ್ಲಿ ನಡೆದಂತಹ ಒಂದು ಇತಿಹಾಸದ ಘಟನೆ. ಇವತ್ತಿಗೂ ಕೂಡ ನಾವು ಆ ಕಟ್ಟಡವನ್ನ ನೋಡ್ತೀವಿ. ಶಿವಪುರ ಧ್ವಜ ಸತ್ಯಾಗ್ರಹದ ಕಟ್ಟಡ ಇದೆ ಅಲ್ಲಿ. ಸೊ ಅಲ್ಲಿ ಆ ಹೋರಾಟದ ಚಿತ್ರಗಳನ್ನ ಅಲ್ಲಿ ಒಳಗಡೆ ಇದ್ದಾರೆ. ಈ ಟ್ಯಾಬ್ಲೋ ಬಗ್ಗೆ ಇದು ಯಾವುದು ಒಂದು ಏನಂತ ಸರಿ ಕಾಣ್ತಾ ಇಲ್ಲ. ಆದರೆ ನಮ್ದು ಯಾವುದೇ ಇತಿಹಾಸ ತಗೊಳ್ಳಿ, ನಮ್ಮ ಇಡೀ ಮೈಥಾಲಜಿ ಅಂತ ಕರೀತಾರಲ್ಲ, ಅದು ಮೈಥಾಲಜಿ ಏನು ಶಬ್ದ ಚಿತ್ರಗಳನ್ನ ಮಾಡಿದ್ದಾರೆ ಮೇಡಮ್, ಅದು ಒಂದು ಸಂದೇಶವನ್ನ ತೋರಿಸುವಂತದ್ದು, ಕೊಡೋಕೆ ಯಾವುದೇ ಒಂದು ಶಬ್ದ. ಇದು ಗೃಹ ಇಲಾಖೆಯಿಂದ ಮೇಡಮ್, ಮನೆಗೆ ಪೊಲೀಸ್ನವರು ನಾವು ನಿಮ್ಮ ರಕ್ಷಣೆಗೆ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಪೊಲೀಸ್ನವರು ಅಂದಾಗ ಭಯ, ಒಂದು ರೀತಿಯ ಏನು ಸಮಾಜದಲ್ಲಿ ಒಂದು ಜನಗಳ ನಡುವೆ ಒಂದು ಪೊಲೀಸರು ಮತ್ತು ಏನು ನಾಗರಿಕರಿದ್ದಾರೆ ಅವರಲ್ಲಿ ಒಂದು ಸ್ನೇಹ ಭಾವ ಇರಬೇಕು. ಅವಾಗನೇ ಮತ್ತು ಒಂದು ಸಮಾಜ ಒಂದು ಸುಸ್ಥಿರವಾಗಿ ಹೋಗಕ್ ಸಾಧ್ಯ. ಅದರಲ್ಲಿ ಏನಕ್ಕೆ ಅಂತಂದ್ರೆ, ನಿಮಗೆ ಏನೇ ತೊಂದರೆ ಆದ್ರೂ ನಿರ್ಭೀತಿಯಿಂದ ನಮಗೆ ಹೇಳಿ, ನಿಮ್ಮ ಸಮಸ್ಯೆಗಳನ್ನ ಹೇಳಿ, ನಾವು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಸದಾ ಸಿದ್ಧರಿರ್ತೀವಿ. ಅಂದ್ರೆ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಇರುವಂತಹ ಒಂದು ಒಂದು ಹೆದರಿಕೆ ಅಥವಾ ಭಾವನೆ ಹೋಗ್ಲಿ. ನಾವು ನಾಗರಿಕರು ಮತ್ತು ಪೊಲೀಸರು ಒಂದೇ, ಸಮಾಜದಲ್ಲಿ ಒಂದು ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗಲಿ ಅಹಿತಕರ ಘಟನೆಗಳು ನಡೆದಂತೆ ನಾವು ಹೋಗ್ಬೇಕು ಅಂತಂದ್ರೆ ನಿಮ್ಮ ಒಂದು ಬೆಂಬಲವು ನಮಗ್ ಬೇಕು ಅನ್ನೋ ಒಂದು ಸಂದೇಶವನ್ನ ಸಾರುವಂತದ್ದು. ಅಷ್ಟೇ ಅಲ್ಲ, ಈಗ ಪೊಲೀಸ್ ಇಲಾಖೆಯಲ್ಲೂ ಕೂಡ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂತಂದ್ರೆ ಬರೀ ಗಂಡಸರು ಅಂತಂದ್ರೆ ಭಯ ಹೊಡೋದು, ಬೂಟ್ಗಾಲಿಂದ ಒದೆಯೋದು ಅಂತ ಭಯ ಇತ್ತು. ಆದ್ರೆ ಈಗ ಹೆಣ್ಮಕ್ಳು ಕೂಡ ಕಮಿಷನರ್ಗಳು ಆಗಿದ್ದಾರೆ, ಮೇಲಕ್ಕೂ ಬಂದಿದ್ದಾರೆ, IPS ಮಾಡಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಯಾವುದೇ ಸಮಾಜ ವ್ಯವಸ್ಥಿತವಾಗಿ ನಡಿಬೇಕು ಅಂತಂದ್ರೆ ಸಮಾಜ ಮತ್ತು ಸೈನಿಕರು, ಸಮಾಜ ಮತ್ತು ಪೊಲೀಸರು ಇಬ್ರು ಕೈ ಜೋಡಿಸಿದಾಗ ಅಲ್ಲಿ ಸುವ್ಯವಸ್ಥಿತವಾಗಿ ಯಾವುದೇ ಒಂದು ಅಹಿತಕರ ಘಟನೆ ಆಗದೆ, ಕ್ರೈಮ್ ಆಗದೇನೆ ಇರ್ಬೋದು ಅಂತ.
ಅಂದ್ರೆ ಮುಂಚೆ ಎಲ್ಲ ಪೊಲೀಸ್ನವರು ಅಂದ ತಕ್ಷಣ ಒಂದು ಭಯ ಇರ್ತಾ ಇತ್ತು, ಅಯ್ಯೋ ಏನ್ ಮಾಡ್ಬಿಡ್ತಾರೋ ಏನೋ ಏನ್ ಮಾಡ್ತಾರೋ ಅಂತಂದ್ರೆ ಇವತ್ತು ಕೂಡ ಅಂದ್ರೆ ಪೊಲೀಸ್ನವರು ಅಂತಂದ್ರೆ ಏನೋ ಒಂಥರ ಅವ್ರು ಒಳ್ಳೇದೇ ಮಾಡ್ತಿರ್ಲಿ. ಪೊಲೀಸ್ನವರು ತುಂಬಾ ಒಳ್ಳೆಯವರು, ಅವರು ಕಷ್ಟ ಸುಖಕ್ಕೆ ತುಂಬಾ ಒಳ್ಳೆಯವರು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನಂದು ಪಾಸ್ಪೋರ್ಟ್ ಕಳೆದಿದೆ ಅಂತ ಹೇಳಕ್ಕೆ ವಿಜಯನಗರ ಇದಕ್ಕೆ ಪೊಲೀಸ್ ಸ್ಟೇಷನ್ ಹೋದೆ. ಅಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾನು ನೋಡಿದ ತಕ್ಷಣ ಬಹಳ ಸಂತೋಷವಾಗಿ ನಮಸ್ಕಾರ ಮಾಡಿ ಟೀ ಕೊಟ್ಟು ನನ್ನ ಲೇಖನ ಎಲ್ಲ ಓದಿದ್ದೀನಿ ಅಂದ್ರು. ಆಮೇಲೆ ಧನ್ಯವಾದ ಅಂತ ಹೇಳಿ ಬರ್ತಾ ಇರ್ಬೇಕಾದ್ರೆ ಆಗಾಗ ಬರ್ತಾ ಇರಿ ಅಂದ್ರು. ನಾನು ಅಯ್ಯೋ ಎಲ್ಲಾದ್ರೂ ಪೊಲೀಸ್ ಸ್ಟೇಷನ್ ಅಂತ ನಾನು ಅಂದ್ರೆ ಅಷ್ಟ್ರ ಮಟ್ಟಿಗೆ ಒಳ್ಳೆಯವರಾಗಿದ್ದಾರೆ ಅಂತ. ಕರೆಕ್ಟ್. ಈಗ ತುಂಬಾ ಪೊಲೀಸ್ ವ್ಯವಸ್ಥೆ ತುಂಬಾ ಬದಲಾವಣೆ ಆಗಿದೆ. ಮತ್ತು ಪೊಲೀಸ್ ವ್ಯವಸ್ಥೆ ಅವರು ತಮ್ಮ ಮನೆ ಮಠಗಳನ್ನ ಬಿಟ್ಟು ರಾತ್ರಿ ನಾಗರಿಕರ ಒಂದು ರಕ್ಷಣೆಗಾಗಿ ತಮ್ಮ ಬದುಕನ್ನೇ ಇದು ಮಾಡ್ತಾ ಇದ್ದಾರೆ, ಮೀಸಲಿಡ್ತಾ ಇದ್ದಾರೆ. ಸೊ ಅವರ ಮತ್ತು ನಾಗರಿಕರ ಸಂಬಂಧ ಅನ್ಯೂನ್ಯವಾಗಿರ್ಬೇಕು ಅನ್ನೋ ಒಂದು ತೋರಿಸುವ ಸಂದೇಶವನ್ನ ಗೃಹ ಇಲಾಖೆ ಮಾಡ್ತಾ ಇದೆ. ಎಸ್, ಇದು ಅಂಬೇಡ್ಕರ್ ಅವರಿದ್ದಾರೆ ಈ ಸ್ತಬ್ಧ ಚಿತ್ರದಲ್ಲಿ. ಬಹುಶಃ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಸಮಾಜ ಕಲ್ಯಾಣ ಇಲಾಖೆಯ ಸ್ತಬ್ಧ ಚಿತ್ರ ಇದು. ಭೀಮ್ರಾವ್ ಅಂಬೇಡ್ಕರ್, ಈ ಅಂಬೇಡ್ಕರ್ ಹೆಸರು ಅವರು ಗುರುಗಳದು. ಅವ್ರ ಅಡ್ಡ ಹೆಸರು ಅಂಬೇಡ್ಕರ್ ಆಗಿರ್ಲಿಲ್ಲ. ಅವರು ಬ್ರಾಹ್ಮಣರು. ತನ್ನ ಶಿಷ್ಯ ಇಷ್ಟು ಮೇಧಾವಿ, ಇಷ್ಟು ಬುದ್ಧಿವಂತ, ಅವನ್ ಮುಂದೆ ಬರಬೇಕು ಅಂತ ತಮ್ಮ ಅಡ್ಡ ಹೆಸರನ್ನ ಕೊಟ್ಟು ಅವನ ಮೇಲೆ ಎತ್ತಿದವರು ಅಂಬೇಡ್ಕರ್. ಅವರು ಗುರುಗಳಾದಂತ ಅಂಬೇಡ್ಕರ್. ಕರೆಕ್ಟ್. ಅಂಬೇಡ್ಕರ್ ಅನ್ನೋದು ಒಬ್ಬ ಬ್ರಾಹ್ಮಣ ವರ್ಗಕ್ಕೆ ಸೇರಿದಂತ ಹೆಸರು. ಗುರು ಶಿಷ್ಯ ಪರಂಪರೆ. ಇಲ್ಲಿ ಜಾತಿ ತರಬೇಡಿ, ಗುರು ಶಿಷ್ಯ ಪರಂಪರೆ. ಒಬ್ಬ ಗುರುಗೆ ತನ್ನ ಶಿಷ್ಯ ಮೇಲೆ ಬರಬೇಕು ಅನ್ನೋದಿದ್ದಾಗ ಅದು ಭೀಮ್ರಾವ್ ಮಹಾರ್ ಅನ್ನೋದನ್ನ ತೆಗೆದು ಅಲ್ಲಿ ಅಂಬೇಡ್ಕರ್ ಅಂದ್ರೆ ಎಂಥ ಸಹೃದಯವಂತ ಆವಾಗಿದ್ರು ಅಂತ. ಸೊ ಅಂಬೇಡ್ಕರ್ ಈ ಚಿತ್ರದ ಮೂಲಕ ಏನು ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಏನು ಭಾರತ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಮೂಲ ಕಾರಣಕರ್ತರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಕೇವಲ ಪುರುಷರಿಗೆ ಮಾತ್ರ ಹಕ್ಕುಗಳನ್ನ ಕೊಟ್ಟಿಲ್ಲ, ಅಲ್ಲಿ ಮಹಿಳೆಯರಿಗೂ ಕೂಡ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಶಿಕ್ಷಣದ ಹಕ್ಕನ್ನ ಕೊಟ್ಟಿದ್ದವರು ಕೂಡ ಅಂಬೇಡ್ಕರ್ ಅವರು, ಸಮಾನತೆಯ ಹಕ್ಕನ್ನ ಕೊಟ್ಟಿದ್ದು ಅಂಬೇಡ್ಕರ್ ಅವರು. ಇವತ್ತು ನಾನಾಗ್ಲಿ ಮೇಡಮ್ ಆಗ್ಲಿ ಕೂತ್ಕೊಂಡು ಬಂದು ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಅಲ್ಲ. ಅದು ಮೊದಲೇ 12ನೇ ಶತಮಾನದಲ್ಲಿ ಶರಣರು ಕೊಟ್ಟಿದ್ರು. ಮಧ್ಯೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಸಮಾನತೆ ಕೊಟ್ಟಿದ್ದು. ಅದಕ್ಕಿಂತ ಮೊದಲು ಕೊಟ್ಟಿದ್ದು ಶಿವ. ಅರ್ಧನಾರೀಶ್ವರನಾಗಿ ಶಿವ ಶಕ್ತಿ ಅಂತ ಅವನು ಹೇಳ್ತಾನೆ. ಶಕ್ತಿ ಇಲ್ಲದೆ ಶಿವ ಶವ ಅಂತಾನೆ. ಹಾಗಾಗಿ ಇವತ್ತು ಮಹಿಳೆಯರ ಶಕ್ತಿ, ನಾರಿ ಶಕ್ತಿಯನ್ನ ಗುರುತಿಸಬೇಕು ಅಂತ. ಜೊತೆಗೆ ಎಲ್ಲಾ ಸಮಾಜದ ಕೆಲವರ್ಗದವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರ್ಬೋದು. ಎಲ್ಲರಿಗೂ ಒಂದು ಸಮಾನವಾದಂತ ಅವಕಾಶವನ್ನ ಕಲ್ಪಿಸಿಕೊಟ್ಟವರು ಅಂಬೇಡ್ಕರ್ ಅವರು. ಅವರ ಏನು ಕೊಡುಗೆಯನ್ನ ಸಾರುವಂತಹ ಒಂದು ಶಬ್ದ ಚಿತ್ರ ಇದಾಗಿದೆ. ಅದರ ಮೊದಲು ಕೊಟ್ಟಂತದ್ದು ಬಸವಣ್ಣನವರು. ಬಸವಣ್ಣ 12ನೇ ಶತಮಾನದಲ್ಲಿ ಕೆಳಗಡೆಯವರು ಮಹಿಳೆ ಮತ್ತು ಪುರುಷರಿಗೆ ಸಮಾನವಾಗಿ ಹಕ್ಕನ್ನ ಕೊಟ್ಟಿದ್ದು ಬಸವಣ್ಣನವರು. ಕರೆಕ್ಟ್. ಇದು ಅನ್ನಭಾಗ್ಯ. ಈಗ ಹಸಿವು ಮುಕ್ತ ಕರ್ನಾಟಕ ಬಡವರಿಗೋಸ್ಕರ. ಹೌದು, ಎಷ್ಟೋ ಜನ ಬಡವರುಗಳನ್ನ ನಾವೇ ನೋಡ್ತೀವಿ, ಚಿಕ್ಕದ ವಯಸ್ಸಿನಲ್ಲೇ ನಾವು ನೋಡಿದ್ದೀವಿ. ಅನ್ನ ಅಂದ್ರೆ ಅನ್ನ ಸಿಗೋದು ಕಷ್ಟ ಇತ್ತು, ಯಾಕೆಂತಂದ್ರೆ ದುಬಾರಿ ಬೆಲೆಯ ವಸ್ತು ಆಗಿತ್ತು. ಸೊ ಅದರಿಂದ ಹೊರ ಬರೋಕ್ಕೋಸ್ಕರ ಈ ಅನ್ನಭಾಗ್ಯ ಯೋಜನೆ ಏನು, ಇದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕೂಡ 5 kg ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ರಾಜ್ಯ ಸರ್ಕಾರ 5 kg ಸೇರಿಸಿ 10 kg ಅಕ್ಕಿಯನ್ನ ಕೊಡೋ ಮೂಲಕ ಏನು ಸಮಾಜದ ನಿರ್ಗತಿಕ ವರ್ಗ ಏನಿದೆ, ಏನು ದುಡಿಯುವ ವರ್ಗ ಏನಿದೆ, ಅವರಿಗೆ ತಮ್ಮ ದಿನನಿತ್ಯದಲ್ಲಿ ಖರ್ಚಿನಲ್ಲಿ ಒಂದು ರೀತಿಯ ಉಳಿತಾಯವನ್ನ ಮಾಡುವ ಒಂದು ದೃಷ್ಟಿಕೋನದಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಅಕ್ಕಿಯನ್ನ ಉಪಯೋಗಿಸಿ ಅನ್ನವನ್ನ ಊಟ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಇದ್ಬೇಕು ಅನ್ನೋ ಒಂದು ಪರಿಕಲ್ಪನೆ. ವಿಜಯದಶಮಿಯಲ್ಲಿ ಯಾಕೆ ಅದನ್ನ ಪ್ರಮುಖ ಅಂತಂದ್ರೆ, ನಮ್ಮ ಸಂಸ್ಕೃತಿಯಲ್ಲಿ ಅನ್ನ ಬ್ರಹ್ಮ ಅಂತ ಕರಿತೀವಿ. ಹಸಿದವನಿಗೆ ಅನ್ನವೇ ದೇವರು ಅಂತ ಇದನ್ನ ಗಾಂಧಿಯವರು ಹೇಳಿದ್ರು. ಆಮೇಲೆ ಇದಕ್ಕಿಂತ ಅನ್ನದಾನಕ್ಕಿಂತ ಇನ್ನೂ ದಾನ ಉಂಟೆ ಅಂತ ಸರ್ವಜ್ಞ ಹೇಳ್ತಾನೆ. ಅನ್ನಪೂರ್ಣೇಶ್ವರಿ ಅಂತ ನಾವು ಜಗಜ್ಜನನಿಯನ್ನ ಅನ್ನಪೂರ್ಣೇಶ್ವರಿ ಅಂತ ಪೂಜೆ ಮಾಡ್ತೀವಿ. ಹಾಗಾಗಿ ಅನ್ನವನ್ನ ಹಸಿದವರಿಗೆ ಕೊಟ್ಟು ಎಲ್ಲರೂ ಸಮಾನರು, ಎಲ್ಲರೂ ಸಂತೋಷವಾಗಿರ್ಬೇಕು, ಎಲ್ಲರಿಗೂ ಪೌಷ್ಟಿಕತೆ ಸಿಗಬೇಕು ಅನ್ನೋ ಸಂದೇಶ. ಇದು ಚಿಕ್ಕಬಳ್ಳಾಪುರದ್ದು ಜ್ಞಾನಿ ವಿಜ್ಞಾನಿಗಳ ನಾಡು ಅಂತ. ಯಾಕೆ ಅಂದ್ರೆ ಇದು ಜ್ಞಾನಿ ವಿಜ್ಞಾನಿಗಳ ನಾಡು. ಕೈವಾರ ತಾತಯ್ಯ ಜ್ಞಾನಿಗಳು, ಕರೆಕ್ಟ್, ಕಾಲಜ್ಞಾನಿಗಳು.
ವಿಜ್ಞಾನಿಗಳು ವಿಶ್ವೇಶ್ವರಯ್ಯ ಹುಟ್ಟಿದಂತಹ ನಾಡು ಇದು. ಈ ಎರಡನ್ನ ಹೇಗೆ ವಿಜ್ಞಾನಿ ಮತ್ತು ಆಧ್ಯಾತ್ಮಿಕ ಜ್ಞಾನಿಗಳು ಎಷ್ಟು ಮಹತ್ವ, ಅವರ ಕೊಡುಗೆಗಳು ಏನು ಅನ್ನೋದನ್ನ ತೋರಿಸುವಂತಹ ಒಂದು ಶಬ್ದ ಚಿತ್ರ. ಅಂತಂದ್ರೆ ವಿಜ್ಞಾನಿಗಳ ಮೂಲಕ ಭಾರತ ಇವಾಗ ವಿಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿಯ ಸಾಧನೆ ಮಾಡುವ ಒಂದು ಪರಿಕಲ್ಪನೆಯಲ್ಲಿ ಇದೆ ಅನ್ನೋದನ್ನ ತೋರಿಸಿದ್ರೆ, ಜ್ಞಾನಿಗಳ ಮೂಲಕ ಆಧ್ಯಾತ್ಮಿಕ ಸಂಸ್ಕೃತಿ ಆಚಾರ ವಿಚಾರಗಳು ಇನ್ನೂ ಕೂಡ ನಮ್ಮ ದೇಶದಲ್ಲಿ ಅಥವಾ ನಾಡಿನಲ್ಲಿ ಇದು ತಲೆ ಊರಿದೆ, ಇನ್ನೂ ಪ್ರಸ್ತುತವಾಗಿದೆ ಅನ್ನೋ ಒಂದು ತೋರಿಸುವಂತಹ ಒಂದು ಪರಿಕಲ್ಪನೆ. ಯಾಕೆ ಮುಖ್ಯ ಅಂತಂದ್ರೆ, ಒಬ್ಬ ವ್ಯಕ್ತಿ ವಿಕಸನ ಆಗ್ಬೇಕಾದ್ರೆ ಜ್ಞಾನ, ವಿಜ್ಞಾನ, ತತ್ವಜ್ಞಾನ ಮೂರು ಇರಬೇಕು. ಕರೆಕ್ಟ್. ನಿಮಗೆ ಜ್ಞಾನ ಇದ್ದು ವಿಜ್ಞಾನ ಇದ್ದು ವಿನಾಶಕಾರಿ ಬುದ್ಧಿ ಇದ್ರೆ ಅದು ಚೆನ್ನಾಗಲ್ಲ, ಪ್ರಯೋಜನ ಆಗಲ್ಲ, ಎಲ್ಲ ಹಾಳಾಗ್ಬಿಡುತ್ತೆ. ತತ್ವಜ್ಞಾನ ಇದ್ದಾಗ ತತ್ವಮಸಿ ಅಂದ್ರೆ ಆ ಪರಮಾತ್ಮ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ನಾವು ಪ್ರತಿಯೊಬ್ಬರಲ್ಲೂ ಪರಮಾತ್ಮನನ್ನ ಕಂಡಾಗ ಎಲ್ಲರೂ ಮೇಲ್ ಬರ್ತಾರೆ. ಅದನ್ನ ತೋರ್ಸೋಕೆ ಎರಡು, ಒಂದು ಕಡೆ ತತ್ವಜ್ಞಾನ, ಇನ್ನೊಂದ್ ಕಡೆಗೆ ತಂತ್ರಜ್ಞಾನ. ಈ ಎರಡು ಜ್ಞಾನಗಳಿದ್ದಾಗ ನಮ್ಮ ವಿಕಾಸ ಆಗತ್ತೆ ಅಂತ. ನೋಡಿ, ಅದೆಲ್ಲ ಏನು ಗೊಂಬೆಗಳಾಗಲಿ, ಆ ಒಂದು ಏನು ಶಬ್ದ ಚಿತ್ರಗಳು ಅಥವಾ ಏನು ಕಲಾ ಪ್ರದರ್ಶನ ನಡೀತಾ ಇರೋದು, ಗಾಂಧೀಜಿಯವರದು ಜ್ಞಾನ ವಿಜ್ಞಾನ